ವಿದ್ಯಾಕಾಶಿ ಧಾರವಾಡದಲ್ಲಿ ಪೊಲೀಸರಿಂದಲೇ ಗೂಂಡಾವರ್ತನೆ ತೋರಿದ ಆರೋಪ ಕೇಳಿಬಂದಿದೆ. ತಡರಾತ್ರಿ ಮೆಸ್ ಒಳಗಡೆ ನುಗ್ಗಿದ ಖಾಕಿ ಪಡೆ ಮೆಸ್ನಲ್ಲಿದ್ದ ವಸ್ತುಗಳನ್ನು ಧ್ವಂಸ ಮಾಡಿದಾರಂತೆ. ಅಷ್ಟಕ್ಕೂ ಏನಿದು ಕತೆ ಅಂತೀರಾ? ಈ ಸ್ಟೋರಿ ನೋಡಿ. ರಕ್ಷಣೆ ನೀಡಬೇಕಾದ ಪೊಲೀಸರಿಂದಲೇ ಗೂಂಡಾ ವರ್ತನೆ. ರಾತ್ರಿ 11 ಗಂಟೆ ಬಳಿಕವೂ ಮೆಸ್ ಬಂದ್ ಮಾಡದಿದ್ದಕ್ಕೆ ದರ್ಪ. ಮಾಜಿ ಸೈನಿಕನಿಗೆ ಮಾರಣಾಂತಿಕ ಹಲ್ಲೆ ನಡೆಸಿದ್ರ ಪೊಲೀಸರು. ಮುರಿದು ಬಿದ್ದ ಟೇಬಲ್, ಕುರ್ಚಿಗಳು, ಸಿಸಿಟಿವಿಗಳೆಲ್ಲ ಪೀಸ್. ಅಲ್ಲಲ್ಲಿ ಬಿದ್ದಿರೋ ರಕ್ತದ ಕಲೆಗಳು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಧಾರವಾಡದ ಸಪ್ತಾಪುರ ಬಡಾವಣೆಯ ವಿವೇಕಾನಂದ ಸರ್ಕಲ್ ಬಳಿ. ಹೌದು, ಮಾಜಿ ಸೈನಿಕ ರಾಮಪ್ಪ ನಿಪ್ಪಾಣಿ ಎಂಬವರು ಸೈನಿಕ ಎಂಬ ಹೆಸರಿನ ಮೆಸ್ ನಡೆಸುತ್ತಿದ್ರು. ಭಾನುವಾರ ರಾತ್ರಿ ಎಎಸ್ಐ ಸುಬೇದಾರ್ ಹಾಗೂ 3-4 ಮಂದಿ ಕಾನ್ಸ್ಟೇಬಲ್ ಮೆಸ್ಗೆ ಹೋಗಿದ್ದಾರೆ. ಈ ವೇಳೆ ರಾತ್ರಿ 11 ಗಂಟೆ ಆದ್ರೂ ಮೆಸ್ ಯಾಕೆ ಬಂದ್ ಮಾಡಿಲ್ಲ ಅಂತ ಮೆಸ್ ಮಾಲೀಕನಿಗೆ ಆವಾಜ್ ಹಾಕಿದ್ದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರಂತೆ. ಇದರಿಂದ ಪೊಲೀಸರು ಹಾಗೂ ಮೆಸ್ ಮಾಲೀಕನ ನಡುವೆ ಮಾತು ಬೆಳೆದು ವಾಗ್ವಾದ ನಡೆದಿದೆ. ಈ ವೇಳೆ ಮಾಜಿ ಸೈನಿಕ ರಾಮಪ್ಪನ ಮೇಲೆ ಎಎಸ್ಐ ಸುಬೇದಾರ್ ಹೆಲ್ಮೆಟ್ ಹಾಗೂ ಲಾಠಿಯಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರಂತೆ. ಹಲ್ಲೆಯಿಂದ ಗಂಭೀರವಾಗಿ ಗಾಯಗೊಂಡಿರೋ ಮೆಸ್ ಮಾಲೀಕ ರಾಮಪ್ಪನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಗೂಂಡಾ ವರ್ತನೆ ತೋರಿದ ಪೊಲೀಸರ ಮೇಲೆ ರಾಮಪ್ಪನ ಪತ್ನಿ ಗೀತಾ ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಸಿಸಿ ಕ್ಯಾಮ್ರಾ ಹೊಡೆಯೋದು, ಕೌಂಟ್ರ್ ಎಲ್ಲ ಚೆಕ್ ಮಾಡಿ ಇದ್ದಿದ್ದು ದುಡ್ಡು ಮತ್ತು ಬುಕ್ ತೊಗೊಂಡಾರ್ರಿ, ರಿಜಿಸ್ಟರ್ ಬುಕ್ ತೊಗೊಂಡಾರ್ರಿ. ಆ ಕಡೆ ರೂಮ್ನಾಗಿದ್ನಲ್ಲರಿ ಅಲ್ಲಿಯೂ ಬಂದಾರ್ರಿ ಅವ್ರು. ಅಲ್ಲಿ ಎಲ್ಲ ಬಂದು ಚೆಕ್ ಮಾಡಿ ಹಂಗಾಗಿ ಮಾಡ್ತೇನೆ, ಹಿಂಗೆ ಮಾಡ್ತೇನೆ, ಅಮೌಂಟ್ ಇದು ಮತ್ತು ಎಲ್ಲ ಸಾಮಾನು ಕಿತ್ತುಗ್ದಾರ್ರಿ ರೂಮ್ನಾಗ ರೀ. ಹೆಣ್ಮಕ್ಳಂತ ನೋಡೋದು, ಹೆಣ್ಮಕ್ಳೆಲ್ಲ ಅಲ್ಲಿ ಸಕ ಓಡಿಸ್ಕೊಂಡು ಹೋಗಿ ಅಲ್ಲಿ ಬೇರೆ ಓಣೆ ಹೋಗಿ ಕುಂತಿದ್ದೀರಿ ನಾವು ರಾತ್ರಿ. ಅಲ್ಲಿ ಗಾಡಿ ಬಂದಾರ ಸರ್, 2-3 ಮಂದಿ ಪೊಲೀಸರು ಅಲ್ಲೆಲ್ಲ ನಮ್ಗೆ ಸರ್ಚ್ ಮಾಡತ್ತೀರಿ. ಪೊಲೀಸರು ಇಲ್ಲಿ ನಮ್ಮನ್ನ 2-3 ಮಂದಿ ಬಡದ್ರಿ. ನಮ್ಮ ತಮ್ಮನ್ರಿ ಇಲ್ಲಿ ಹೊಡೆದ್ಕೊಂಡು ನಮ್ಮನ್ನ ಅಲ್ಲಿ ಮತ್ತೆ ಅಟ್ಟಾಡ್ಸ್ಕೊಂಡ್ ಬಂದಾರೆ. ಅಲ್ಲಿ ಬೇರೆ ಓಣಿಗೆ ಹೋಗಿದ್ರಿ ನಾವು ರೀ. ಇನ್ನ ಗಲಾಟೆ ಬಳಿಕ ಪೊಲೀಸರು ಮೆಸ್ನಲ್ಲಿದ್ದ ಸಿಸಿ ಕ್ಯಾಮೆರಾ ಹಾಗೂ ಹಾರ್ಡ್ ಡಿಸ್ಕ್ಗಳನ್ನು ಕಿತ್ಕೊಂಡು ಹೋಗಿದ್ದಾರಂತೆ. ಗಲಾಟೆಯಲ್ಲಿ ಕೆಲ ಪೊಲೀಸ್ ಕಾನ್ಸ್ಟೇಬಲ್ಗೂ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ವಿಷಯ ಗೊತ್ತಾಗ್ತಿದ್ದಂತೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಏಕಾಏಕಿ ಬಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ನಮ್ಮ ಮನೆಯವರಿಗೆ ಹಲ್ಲೆ ಮಾಡಿದ್ದಾರೆ ಅಂತಂದು ಅವರು ಆರೋಪಿಸಿದ್ದಾರೆ. ಹಾಗಾಗಿ ಅವರ ಆರೋಪಗಳೇನಿದೆ ಅದನ್ನು ಅವರು ಲಿಖಿತ ರೂಪದಲ್ಲಿ ಕೊಟ್ಟರೆ ನಾನು ಅಗತ್ಯ ಕಾನೂನು ಕ್ರಮವನ್ನು ತಗೋತೀನಿ. ಶಾಂತಿ ಕಾಪಾಡಬೇಕಾದ ಪೊಲೀಸರೇ ಅಶಾಂತಿ ಹುಟ್ಟು ಹಾಕಿದ್ದು ವಿರೋಧ ವ್ಯಕ್ತವಾಗಿದೆ. ಕಠಿಣ ಕ್ರಮಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಈ ಮಾಜಿ ಸೈನಿಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ಕೂಡ ಇಡೀ ಒಂದು ಧಾರವಾಡ ವಲಯದಲ್ಲಿ ಸದ್ಯ ಪೊಲೀಸರೇ ರೌಡಿಗಳಾದ್ರ ಅನ್ನೋ ಪ್ರಶ್ನೆ ಸದ್ಯ ಮೂಡಿ ಬರ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.